ಅವರಿಬ್ರು ಒಂದೇ ಊರಿನವರು. ಸ್ನೇಹಿತ ಅಂತ ಆಗಾಗ ಮನೆಗೆ ಬಂದು ಹೋಗ್ತಿದ್ದವ ಸ್ನೇಹಿತನ ಪತ್ನಿ ಜೊತೆಗೆ ಸಲಿಗೆ ಬೆಳೆಸಿದ್ದ. ಆದರೆ ಇವತ್ತು ಆಂಟಿ ಮನೆಗೆ ಬಂದು ಆಂಟಿ ಜೊತೆಗೆ ಜಗಳಕ್ಕೆ ಬಿದ್ದವನನ್ನ ಘೋರಾತಿ ಘೋರವಾಗಿ ಸಾಯಿಸಿದ್ದಾರೆ. ಅವರೇ ಆದರೂ ತಮ್ಮನೆ ಕಳ್ಕೊಂಡ ಮೇಲೆ ನಾವು ಎಲ್ಲ ಹೋಗ್ಬೇಕು, ಸಣ್ಣ ಮಕ್ಕಳು ಕರ್ಕೊಂಡು ಕೊಟ್ಟಿರೋ ದುಡ್ಡು ಇಸ್ಕೊಳಕ್ ಹೋಗಿದ್ಕೆ ಅಮಾನುಷವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ನನ್ನ ಗಂಡನ್ನ. ಯುಗ ಯುಗಗಳೇ ಕಳೆದ್ರು, ಶತಮಾನಗಳೇ ಉರುಳಿ ಹೋದ್ರು, ಜನರ ಮನಸ್ಥಿತಿ ಬದಲಾಗ್ತಿಲ್ಲ. ಹೆಣ್ಣಿಗಾಗಿ ಹೆಣ ಉರುಳೋದು ನಿಲ್ತಿಲ್ಲ. ಹೆಣ್ಣಿನ ಹಿಂದೆ ಬಿದ್ದು ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿ ಹೋದ್ರು. ಪರಸ್ತ್ರೀಯ ಸಂಘ ಬೆಸದವರು ಹೇಳ ಹೆಸರಿಲ್ಲದಂತೆ ಪರಲೋಕ ಸೇರಿಕೊಂಡ್ರು. ಆದ್ರೂ ಈ ಮೋಹದ ಹತ್ಯೆ ನಿಲ್ತಿಲ್ಲ. ಈತ ಕೂಡ ಹೆಣ್ಣಿನ ಹಿಂದೆ ಹೋಗಿ ಹೆಣವಾಗಿದ್ದಾನೆ ಅನ್ನೋ ಗುಲ್ಲೆದ್ದಿದೆ. ಆಂಟಿಯ ಸಂಘ ಬೆಳೆಸಿದ್ದವನನ್ನ ಬರ್ಬರವಾಗಿ ಕೊಂದು ಬಿಸಾಡಿದ್ದಾರಂತೆ. ಈತನೇ ಘೋರಾತಿ ಘೋರವಾಗಿ ಸಾವನ್ನಪ್ಪಿದ ವಸಂತ. ವಯಸ್ಸು ಜಸ್ಟ್ 32. ಶಿವಮೊಗ್ಗದ ಕುನ್ಸಿ ಗ್ರಾಮದ ನಿವಾಸಿ. ವಸಂತನಿಗೆ ಮದುವೆಯಾಗಿ 5 ವರ್ಷವಾಗಿತ್ತು. ಇಬ್ಬರು ಮುದ್ದಾದ ಮಕ್ಕಳು ಇದ್ದಾರೆ. ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿದ್ದವ ಮಾಡಿದ ಒಂದೇ ಒಂದು ತಪ್ಪಿಗೆ ಇದೀಗ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ನಮ್ಮೂರಿನ ಮಲ್ಲೇಶಪ್ಪ ಅನ್ನೋರ ಜೊತೆ ವಸಂತ್ ತುಂಬಾ ಕ್ಲೋಸ್ ಆಗಿದ್ದ. ಸ್ನೇಹದ ಸಲುಗೆಯಲ್ಲಿ ಆಗಾಗ ಮನೆಗೂ ಹೋಗ್ತಿದ್ದ. ಆದ್ರೆ ಇತ್ತೀಚೆಗೆ ಮಲ್ಲೇಶಪ್ಪ ಸಾವನ್ನಪ್ಪಿದ್ದಂತೆ ವಸಂತನ ಓಡಾಟ ಇನ್ನಷ್ಟು ಜಾಸ್ತಿ ಆಗಿತ್ತು. ಮಲ್ಲೇಶಪ್ಪನ ಹೆಂಡತಿ ಜೊತೆಗೆ ತುಂಬಾ ಸಲುಗೆ ಬೆಳೆಸ್ಕೊಂಡಿದ್ದ. ಇದು ಮಲ್ಲೇಶಪ್ಪನ ಮಕ್ಕಳನ್ನ ಕೆರಳಿ ಕೆಂಡವಾಗಿಸಿತ್ತು. ನಮ್ಮ ತಾಯಿ ಸುದ್ದಿಗೆ ಬರಬೇಡ ಅಂತ ವಾರ್ನಿಂಗ್ ಸಹ ಕೊಟ್ಟಿದ್ರಂತೆ. ಆದ್ರೆ ವಸಂತ ಮಾತ್ರ ಕ್ಯಾರೆ ಎಂದಿರ್ಲಿಲ್ಲ. ನಿನ್ನೆ ಮೃತ ಮಲ್ಲೇಶಪ್ಪನ ಮನೆಗೆ ಹೋಗಿದ್ದ ವಸಂತ ಏಕಾಏಕಿ ಹೈಡ್ರಾಮಾ ಶುರು ಮಾಡಿದ್ದ. ಅದೇನಾಯ್ತೋ ಗೊತ್ತಿಲ್ಲ. ಆಂಟಿ ಜೊತೆಗೆ ಜಗಳಕ್ಕೆ ನಿಂತಿದ್ದ. ಇದೇ ಹೊತ್ತಲ್ಲೇ ಹೆಗಲೆತ್ತರಕ್ಕೆ ಬೆಳೆದ ಮಕ್ಕಳು ಎಂಟ್ರಿ ಕೊಟ್ಟಿದ್ದಾರೆ. ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ವಸಂತನನ್ನ ಅಟ್ಟಾಡಿಸಿಕೊಂಡು ಹೋದವರು ಮನ ಬಂದಂತೆ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಅಕ್ರಮ ಸಂಬಂಧದ ಕಾರಣಕ್ಕೇನೆ ಹೆಣ ಬಿದ್ದಿದ್ದು ಎನ್ನಲಾಗ್ತಿದೆ. ಆದ್ರೆ ಕುಟುಂಬಸ್ಥರು ಮಾತ್ರ ಬೇರೆಯದ್ದೇ ಕತೆ ಹೇಳ್ತಿದ್ದಾರೆ. ಕೊಟ್ಟ ಹಣವನ್ನ ವಾಪಸ್ ಕೇಳಿದ್ದಕ್ಕೆ ಕೊಲೆ ಮಾಡಿದ್ದಾರೆ ಅಂತ ಕಣ್ಣೀರು ಸುರಿಸ್ತಿದ್ದಾರೆ. ಅವರೇ ನಮಗೆ ಆಧಾರ ಸ್ತಂಭ. ಮನೇಲಿ ವಯಸ್ಸಾಗಿರೋ ಅತ್ತೆ ಮಾವ ಇದ್ದಾರೆ, ಸಣ್ಣ ಸಣ್ಣ ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು ಇದೆ. ಕೊಟ್ಟಿರೋ ದುಡ್ಡು ಇಸ್ಕೊಳಕ್ ಹೋಗಿದ್ಕೆ ಅಮಾನುಷವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ನನ್ನ ಗಂಡನ್ನ. ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು. ಈಗಾಗಲೇ ಸಸ್ಪೆಕ್ಟ್ ಇದೆ. ವೈಯಕ್ತಿಕ ಕಾರಣಕ್ಕೋಸ್ಕರ ಈ ಕೊಲೆ ಆಗಿದೆ ಅಂತಂದು ನಮಗೆ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಸಿಕ್ಕಿದೆ. ಯಾರು ಆರೋಪಿತರು ಅಂತಲೂ ಕೂಡ ಮಾಹಿತಿ ಸಿಕ್ಕಿದೆ. ಅವ್ರನ್ನೂ ಕೂಡ ನಾವು ಇಮಿಡಿಯೇಟ್ಲಿ ಬಂಧಿಸ್ತೀವಿ. ಕಾರಣ ಇದೆ, 2-3 ಅಂಶಗಳಿದ್ದಾವೆ, ಮೋಟಿವ್ಸು. ಸೊ ಅದು ಗೊತ್ತಿದೆ. ಸೊ ಅವ್ರನ್ನ ಸೆಕ್ಯೂರ್ ಮಾಡಿದ ನಂತರ ನಾನು ತಿಳಿಸೋದು ಸೂಕ್ತ. ಒಟ್ನಲ್ಲಿ ಅಕ್ರಮ ಸಂಬಂಧಕ್ಕೆ ಕೊಲೆಯಾಯ್ತೋ ಅಥವಾ ಹಣದ ಜಿದ್ದಿಗೋ ಗೊತ್ತಿಲ್ಲ. ಗಂಡ ಸತ್ತವಳ ಮನೆಗೆ ಹೋದವ ಮಾತ್ರ ದುರಂತ ಅಂತ್ಯ ಕಂಡಿದ್ದಾನೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.